ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಕೇಳ್ಕೊತೀನಿ. ರಾಮ್ಗೆ ಕತ್ತು ಉಳ್ಕಿರುತ್ತೆ, ಅದನ್ನು ಪ್ರೇಮ ಮಸಾಜ್ ಎಲ್ಲ ಮಾಡಿ ಉಳ್ಕೆಲ್ಲ ತೆಗ್ದಿರ್ತಾಳೆ. ಆಗ ದೊಡ್ಡಮ್ಮ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಈಗ ಹುಷಾರೇನಪ್ಪ ಅಂತ ಹೇಳ್ತಾರೆ. ಹಾಂ ದೊಡ್ಡಮ್ಮ ಇವಾಗ ಕಂಪ್ಲೀಟಾಗಿ ಹುಷಾರಾಗಿದೆ ನೋಡ್ದ, ಪ್ರೇಮನ ಕೈಗುಣ ತುಂಬ ಒಳ್ಳೇದಪ್ಪ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಹಾಸ್ಪಿಟಲಿಂದ ಕಾಲ್ ಮಾಡ್ತಾರೆ. ಸರ್ ಹಿಂಗೆ ಆಮೇಲೆ ಮಿನಿಸ್ಟ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಸ್ವಲ್ಪ ಅರ್ಜೆಂಟ್ ಬರಬೇಕು, ವರ್ಕ್ ಆಗ್ತಿಲ್ಲ ಮಿಷಿನ್ ಅಂತ ಹೇಳ್ತಾರೆ. ಹೌದಾ ಸರಿ ಆಯಿತು, ನಾನು ಬೇಗ ಬರ್ತೀನಿ ಅವ್ರನ್ನ ಐಸಿಯುಗೆ ರೆಡಿ ಹಾಕೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡಿರಿ ಬೇಗ, ಆದಷ್ಟು ಬೇಗ ಅಂತ ಹೇಳ್ತಾರೆ. ಹಾಗೆ ಮಾತಾಡಿಕೊಂಡು ರಾಮ್ ಹೊರಟಾಗ್ತಾನೆ. ಪ್ರೇಮಗೆ ನಾನು ಮಧ್ಯಾಹ್ನ ಊಟ ತೊಗೊಬರಲ್ಲ ರಾಮ್ ಅಂತ ಹೇಳ್ತಾರೆ. ಸರಿ ಆಯ್ತು ತಗೊಬಾ, ಹುಳ್ಳಿಕಾಳು ಸಾಂಬಾರು ತಿನ್ಕೊಳೋ ಅಂತ ಹೇಳ್ತಾರೆ. ಸರಿ ಆಯಿತು ತೊಗೊಂಬಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅರ್ಜೆಂಟಾಗಿ ಹೊಡ್ತಾರೆ. ಆಗ ಮಿನಿಸ್ಟ್ರು ಅವ್ರ ಹೆಂಡತಿ ತುಂಬ ಅಳ್ತಿರ್ತಾರೆ. ಆಗ ಅವ್ರ ಮಗ ಸುಮ್ಮನಿರಮ್ಮ ಏನಾಗಲ್ಲ, ಇದು ತುಂಬ ಒಳ್ಳೆ ಹಾಸ್ಪಿಟಲ್, ಒಳ್ಳೆ ಡಾಕ್ಟರ್ ಇದೆ ಅಂತ ಹೇಳ್ತಾರೆ. ಆದರೂ ತುಂಬ ಭಯ ಪಟ್ಟಿರ್ತಾರೆ ಆ ಅಮ್ಮ. ಅದೇ ಟೈಮ್ಗೆ ಸ್ನೇಹ ಮತ್ತು ಅವ್ರ ಡ್ಯಾಡಿ ಬರ್ತಾರೆ. ಆದಷ್ಟು ಬೇಗ ರಾಮ್ಗೆ ಕಾಲ್ ಮಾಡು ಸ್ನೇಹ ಅಂತ ಹೇಳ್ತಾರೆ. ಸ್ನೇಹ ಕಾಲ್ ಮಾಡ್ತಾರೆ, ಬಟ್ ರಿಸೀವ್ ಮಾಡ್ತಿರಲ್ಲ. ಅದೇ ಟೈಮ್ಗೆ ಸಿಸ್ಟರ್ ಬಂದು ಹೇಳ್ತಾರೆ, ಸರ್ ನಾನು ಆಲ್ರೆಡಿ ರಾಮ್ಗೆ ಸರ್ಗೆ ಕಾಲ್ ಮಾಡಿದ್ದೆ, ಅವರು ಆನ್ ದ ವೇ ಇದ್ದಾರೆ ಸರ್, ಬರ್ತಿದ್ದಾರೆ ಅಂತ ಹೇಳ್ತಾರೆ. ಸರಿ ಆಯಿತು ಡೋಂಟ್ ವರಿ, ಅವ್ರು ಬರ್ತಾರೆ, ಚೆಕ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ರಾಮ್ ಕೂಡ ಬರ್ತಾನೆ. ಅವ್ರದ್ದು ರಿಪೋರ್ಟ್ ಎಲ್ಲ ಕೊಡಿ, ಹಾಗೆ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಿರ್ತಾರೆ. ಆದಷ್ಟು ಬೇಗ ಐಸಿಯುಗೆ ಎಲ್ಲ ಇವರ ಶಿಫ್ಟ್ ಮಾಡಿ ಆಪ್ರೇಷನ್ ಥಿಯೇಟರ್ಗೆ ಎಲ್ಲ ಡಾಕ್ಟರ್ಸ್ನ ಬರೋಕ್ಕೆ ಹೇಳಿ ಅಂತ ಹೇಳ್ತಾರೆ. ಸರಿ ಆಯಿತು ಸರ್ ಬರೋಕ್ಕೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಹಾಗೆ ರಾಮ್ ಮಿನಿಸ್ಟ್ರನ್ನ ಚೆಕ್ ಮಾಡ್ತಿರ್ತಾರೆ. ಅದೇ ಟೈಮ್ಗೆ ಸ್ನೇಹ ಕೂಡ ಅಲ್ಲಿ ಬರ್ತಾರೆ. ರಾಮ್ ಅಂತ ಅವ್ನು ತಿರುಗಿ ನೋಡೋದಿಲ್ಲ. ರಾಮ್ ಇಲ್ಲಿ ಮಾತಾಡು ಅಂತ ಹೇಳ್ತಿರ್ತಾರೆ. ಯಾಕೆ ಮಾತಾಡಲ್ವಾ ಅಂತ ಕೇಳ್ತಾರೆ. ಯಾಕೆ ಅಂತ ನನಗೆ ಗೊತ್ತಿಲ್ವಾ? ನಾನಿನ್ನು ನೋಡ್ತಿದ್ರೆ ಡಾಕ್ಟರ್ ಸ್ನೇಹ ಕಾಣ್ತಿಲ್ಲ, ಇಲ್ಲಿ ಕೊಲೆ ಪಾತಕಿ ಸ್ನೇಹ ಕಾಣ್ತಿದ್ದಾಳೆ. ದಯವಿಟ್ಟು ಇಲ್ಲಿಂದ ಹೊರಟೋಗು, ನಂಗೆ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ನನಗೆ ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡ ಆಯಿತಾ? ನೀನು ಎಂಥ ದುಡ್ಡಿನ ಪಿಶಾಚಿ ಅನ್ನೋದು ಇವಾಗ ಗೊತ್ತಾಗ್ತಿದೆ. ದಯವಿಟ್ಟು ಪ್ಲೀಸ್ ಲೀವ್ ಮಿ ಅಲೋನ್, ಇಲ್ಲಿಂದ ಹೋಗು, ನಾನು ಟ್ರೀಟ್ಮೆಂಟ್ ಮಾಡೋಕ್ಕೆ ಬಿಡು ಅಂತ ಹೇಳಿಬಿಟ್ಟು ಬೈದ್ಬಿಟ್ಟು ಅಲ್ಲಿಂದ ರಾಮ್ ಹೊರಟಾಗ್ತಾನೆ. ಆಗ ಆದಷ್ಟು ಬೇಗ ಇವ್ರಿಗೆ ಆಂಜಿಯೋಗ್ರಾಮ್ ಮಾಡಬೇಕು, ರೆಡಿ ಮಾಡಿ ಅಂತ ಮಾತಾಡಿಕೊಂಡು ಬರ್ತಾರೆ. ಇನ್ನೊಂದು ಕಡೆ ಆಂಜಿಯೋಗ್ರಾಮ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಆಪ್ರೇಷನ್ ಥಿಯೇಟರಲ್ಲಿ ಅವ್ರನ್ನ ಹಾಕೋತಾರೆ. ಸರ್ ನೀವು ಹೆದರ್ಕೋಬೇಡಿ, ನಾನು ಇದ್ದೀನಿ ಅಂತ ಹೇಳ್ತಾನೆ ರಾಮ್. ಆಗ ನಿಧಾನವಾಗಿ ಅವ್ರಿಗೆ ಆಂಜಿಯೋಗ್ರಾಮ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದೆಲ್ಲ ಸೆಟಪ್ ಮಾಡ್ಕೊಂಡು ಎಲ್ಲ ಡಾಕ್ಟರ್ಸ್ಗಳು ಬಂದು ಆಪ್ರೇಟ್ ಮಾಡೋಕ್ಕೆ ಅಂತ ರೆಡಿ ಮಾಡ್ತಿರ್ತಾರೆ. ಅವ್ರು ಒಂದು ಕಡೆ BP ಅದೆಲ್ಲ ವೇರಿಯೇಷನ್ ಆಗ್ತಿರುತ್ತಲ್ಲ, ಸೊ ಅದು ಕಂಪ್ಯೂಟರ್ ಮೂಲಕ ಅದನ್ನು ಇಂಜೆಕ್ಟ್ ಮಾಡ್ತಾ ಇರ್ತಾರೆ ಆಂಜಿಯೋಗ್ರಾಮು. ಅದೇ ಟೈಮ್ಗೆ ಸ್ನೇಹ ಬರ್ತಾರೆ. ನಿನ್ನನ್ನು ಯಾರು ಇಲ್ಲಿ ಬರೋಕ್ಕೆ ಹೇಳಿದ್ದು? ಏನಾದರೂ ಹೆಲ್ಪ್ ಮಾಡೋಣ ಅಂತ ಬಂದೆ. ದಯವಿಟ್ಟು ನಿನ್ನಂಥ ಕೊಲೆ ಪಾತಕಿ ಏನು ಹೆಲ್ಪ್ ಮಾಡೋದು ನನಗೆ ಬೇಡ, ನನಗಿಷ್ಟ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗು, ಮತ್ತೆ ನನಗೆ ಮುಖ ತೋರ್ಸೋಕ್ಕೆ ಬರಬೇಡ, ಇಲ್ಲಿಂದ ಎಲ್ಲರೂ ಕೇಳಿಸ್ಕೋಬೇಕು, ಹಾಗೆ ಮಾಡಿಬಿಡ್ತೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಹೇಳ್ಬಿಟ್ಟು ಸ್ನೇಹನ ಅಲ್ಲಿಂದ ಕಳಿಸ್ತಾಳೆ. ಇನ್ನೊಂದು ಕಡೆ ಕಾವ್ಯ ಊಟ ಎಲ್ಲ ರೆಡಿ ಮಾಡಿರ್ತಾರೆ. ಆಗ ಅದನ್ನೆಲ್ಲ ಹಾಕೋತಾ ಇರ್ತಾಳೆ. ಆಗ ಕಾವ್ಯ ಬರ್ತಾಳೆ. ಏನಕ್ಕ ಇದು, ಏನು ಮಾಡ್ತಿದ್ಯಾ? ರಾಮ್ಗೆ ಊಟ ತಗೊಂಡು ಹೋಗ್ತಿದ್ದೀನಿ ಕಣೆ, ನಿನ್ಗೇನು ಗೊತ್ತಾಗಲ್ವೇನಕ್ಕ ಅವನು ಅಷ್ಟು ಮೋಸ ಮಾಡಿದ್ರು ಅಂತ ಹೇಳ್ತಾರೆ. ರಾಮ್ ನನ್ನ ಗಂಡ ಕಣೆ, ಅವನು ಅಲ್ಲಿ ಇಲ್ಲಿ ಊಟ ಮಾಡೋದು ನನಗಿಷ್ಟ ಇಲ್ಲ. ಹೊಟ್ಟೆ ತುಂಬ ನೀಟಾಗಿ ಮನೇಲಿ ಊಟ ಮಾಡಿದರೆ ಆರೋಗ್ಯವಾಗಿರ್ತಾನೆ. ಅವನೇನೇ ಆದರೂ ನನ್ನ ಗಂಡ ಆಯಿತಾ, ನಾನು ನೋಡ್ಕೋತೀನಮ್ಮ ಅಂತ ಹೇಳ್ತಾರೆ. ಸರಿ ಆಯಿತು, ನೀನು ನನಗೊಂದು ಹೆಲ್ಪ್ ಮಾಡ್ತೀಯಾ ಅಂತ ಕೇಳ್ತಾರೆ. ಏನಕ್ಕ, ಏನು ಮಾಡಬೇಕು ಅಂತ ಹೇಳು ಅಂತಾರೆ. ನೀನು ಪದೇ ಈ ಥರ ಎಲ್ಲ ಮಾತಾಡಬೇಡ ಕಾವ್ಯ, ಯಾವತ್ತಿದ್ರೂ ರಾಮೇ ನನ್ನ ಗಂಡ ಆಯಿತಾ, ನೀನೇನು ವರಿ ಮಾಡ್ಕೋಬೇಡ. ಅತ್ತೆ ಮತ್ತು ಮಹಾದೇವ ಇಬ್ಬರು ಇದ್ದಾರೆ, ಅವ್ರಿಗೊಂದು ಸ್ವಲ್ಪ ನೀನು ಊಟ ಕೊಟ್ಬಿಡು ಗೊತ್ತಾಯ್ತಾ ಅಂತ ಕೇಳ್ತಾರೆ. ನಾನು ಹಾಸ್ಪಿಟಲ್ಗೆ ಹೋಗಿ ಊಟ ಕೊಟ್ಬಿಟ್ಟು ಬರ್ತೀನಿ, ಮನೇಲಿ ಯಾರೂ ಇಲ್ಲ ಅಂತ ಹೇಳ್ತಾರೆ. ನಿಮ್ಮ ಅತ್ತೆ ಎಲ್ಲೋ ಹೋಗ್ತಿದ್ರು? ಎಲ್ಲೋ ಅವರ ಅಮ್ಮನ ಮನೆಗೆ ಹೋಗಿದ್ದಾರೆ, ಊಟ ಬಡಿಸ್ಕೊಡು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಅಂತಾಳೆ. ಅದೇ ಟೈಮ್ಗೆ ವಾವ್ ಎಷ್ಟು ಘಮ ಅಂತಿದೆ ಊಟ ಅಂತ ಹೇಳ್ಬಿಟ್ಟು ಕಾವ್ಯ ವಾಸನೆ ತಗೋತಿರ್ಬೇಕಾರೆ ಹಾಗೆ ಕೈಯಿಂದ ಮಿಸ್ ಆಗಿ ಅವಳು ಮಾಡಿರೋಂಥ ಅಡುಗೆ ಎಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಅಯ್ಯೋ ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ. ಅಯ್ಯೋ ಮಹಾದೇವ ಮತ್ತು ಅತ್ತೆ ಇಬ್ಬರು ಕೂಡ ಊಟಕ್ಕೆ ಬಂದೇ ಬಿಡ್ತಾನೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಇನ್ನೊಂದು ಕಡೆ ಮಿನಿಸ್ಟರ್ ಅವ್ರ ಹೆಂಡತಿ ತುಂಬ ಹಾಡ್ತಿರ್ತಾರೆ. ಅಮ್ಮ ಏನಾಗಲ್ಲ ಸುಮ್ಮನಿರು, ಇವರು ತುಂಬ ಒಳ್ಳೆ ಫೇಮಸ್ ಡಾಕ್ಟರು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ರಾಮ್ ಆಪ್ರೇಷನ್ ಮಾಡಿ ಹೊರಗಡೆ ಬರ್ತಾರೆ. ಸರ್ ಇವಾಗ ಹೇಗಿದ್ದಾರೆ? ಇವಾಗ ಡೋಂಟ್ ವರಿ, ನೀವೇ ಅಳ್ಬೇಡಿ ಆಯಿತಾ, ಸಕ್ಸಸ್ ಆಗಿದೆ, ತುಂಬ ಚೆನ್ನಾಗಿ
ಆಂಜಿಯೋಗ್ರಾಮ್ ನಡೆದಿದೆ ಆಯಿತಾ. ಇನ್ನೊಂದು ಅರ್ಧ ಗಂಟೆ 1 ಅವರಲ್ಲಿ ಅವರಿಗೆ ಪ್ರಜ್ಞೆ ಬರುತ್ತೆ. ನಮ್ಮ ಸಿಸ್ಟರ್ ಹೇಳ್ತಾರೆ ಈ ಒಳಗಡೆ ಹೋಗಿ ನೋಡ್ಬೋದು ಆಯ್ತಪ್ಪ ನಿಮ್ಮನ್ನ ದೇವರು ಕಾಪಾಡಲಿ, ದೇವ್ರು ಚೆನ್ನಾಗಿಟ್ಟಿರಲಿ ಅಂತ ಅಂತಿರ್ತಾರೆ. ಇನ್ನೊಂದು ಕಡೆ ಕಾವ್ಯ ಅಡುಗೆ ಮಾಡೋಕ್ಕೆ ಅಂತ ಶುರು ಮಾಡಿರ್ತಾರೆ. ಅದು ಯಾವುದರಲ್ಲಿ ಮೊಬೈಲಲ್ಲಿ ನೋಡಿಕೊಂಡು ಅಡುಗೆ ಮಾಡ್ತಾ ಇರ್ತಾಳೆ. ಟೊಮೊಟೊ ಗೊಜ್ಜು, ಉಪ್ಪು ಹಾಕಬೇಕು, ಖಾರ ಪುಡಿ ಹಾಕಬೇಕು ಅಂತ ಒಂದೊಂದು ಹಾಗೆ ನೋಡ್ತಾ ಇರ್ತಾಳೆ. ಆಗ ಚೆನ್ನಾಗಿ ತಿರುಗಬೇಕಲ್ವ ಅಂತ ಹೇಳಿ ಅದೇನು ಗರ್ರ 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 ಅಂತ ಹೇಳಿಬಿಟ್ಟು ಚೆನ್ನಾಗಿ ತಿರುಗ್ತಾ ಇರ್ತಾಳೆ. ಅಯ್ಯೋ ಇಷ್ಟೇ ನೋಡಿ, ಟೊಮೊಟೊ ಪಲ್ಯ ಗರ 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 ಅಂತ ತಿರುಗಿದ್ರೆ ಮುಗ್ದೇ ಹೋಯ್ತಲ್ಲ ಅಂತ ಹೇಳ್ತಾರೆ. ಅಯ್ಯೋ ನಾನು ಇದನ್ನೇ ಇಷ್ಟೇ ಮಾಡೋದು ಅಂತ ಗೊತ್ತಿದ್ರೆ ಫಸ್ಟೇ ಎಲ್ಲರಿಗೂ ಮಾಡಿ ಬಡಿಸ್ತಿದ್ನಲ್ಲಪ್ಪ ಅಂತ ಅನ್ಕೋತಾಳಪ್ಪ. ಸತ್ಯ ಹೇಗೋ ಟೊಮೊಟೊ ಪಲ್ಯ ರೆಡಿ ಆಯ್ತಲ್ಲ, ಚಪಾತಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಅಮ್ಮ ಕಲಿಸ್ತಾರಲ್ಲ ಗೊತ್ತಲ್ಲ ಅಂತ ಹೇಳಿಬಿಟ್ಟು ಚೆನ್ನಾಗಿ ಚಪಾತಿಗೆ ಏನು ಹಾಕ್ತಾರೆ ಅಂತ ಗೊತ್ತಾಗಲ್ಲ, ಚೆನ್ನಾಗಿ ಚಪಾತಿನ ಇಡ್ತಾ ಇರ್ತಾರೆ. ಆದಷ್ಟು ಬೇಗ ಚಪಾತಿ ಹಾಕ್ಬಿಡ್ತೀನಿ, ಅವ್ರು ಬಂದುಬಿಡ್ತಾರೆ ಅಂತ ಮಾತಾಡ್ಕೊಂಡು ಇರ್ತಾಳೆ. ಅಯ್ಯೋ ಇಷ್ಟೇ, ಎಷ್ಟು ಬೇಗ ರೆಡಿ ಆಗೋಯ್ತು ಅನ್ನ ಸಾಂಬಾರು ಎಲ್ಲ ಅಂತ ಹೇಳಿಬಿಟ್ಟು ಚಪಾತಿ ಲಡ್ಸೋಕ್ಕೆ ಅಂತ ಶುರು ಮಾಡಿರ್ತಾಳೆ. ಚಪಾತಿನ ಹಾಕಿರ್ತಾಳೆ, ಅದು ಚೆನ್ನಾಗಿ ಬೆಂದು ಸೀದೋಗಿರುತ್ತೆ. ಆ ರೀತಿ ಚಪಾತಿನ ಮಾಡ್ತಿರ್ತಾಳೆ. ಪಾಪ ಅವಳು ಯಾವತ್ತೂ ಅಡುಗೆ ಮನೆ ಕಡೆಗೆ ಬಂದವಳಲ್ಲ ಅಲ್ವಾ, ಹಾಗಾಗಿ ಅಪರೂಪಕ್ಕೆ ಇವತ್ತು ಚಪಾತಿ ಮಾಡೋಕ್ಕೆ ಅಂತ ಹೋಗಿರ್ತಾರೆ. ನಾನು ಹೆಂಗೆ ಕಲ್ತ್ಕೊಬಿಟ್ಟೆ, ಇದೇನು ದೊಡ್ಡ ಬ್ರಹ್ಮ ವಿದ್ಯಾನ ಅಂತ ಅನ್ಕೋತಿರ್ತಾಳೆ ಒಬ್ಳಿಗೊಬ್ಳೆ. ಮಹಾದೇವ ಅದೇ ಟೈಮ್ಗೆ ಬರ್ತೀನಿ, ಏನಪ್ಪ ಇದು ಮನೆಯೆಲ್ಲ ಹಿಂಗೆ ಹೊಗೆ ಆಗಿಬಿಟ್ಟಿದೆ, ಅಯ್ಯೋ ಏನು ಮಾಡಿಬಿಟ್ಲೋ ಏನು ಅಂತ ಹೇಳಿದೆ. ಏನಿದು ಇವಳೇನು ಮಾಡ್ತಾವಳೆ ಅಡುಗೆ ಮನೆಯಲ್ಲಿ ಅಂತ ಹೇಳಿದ್ರೆ, ಏನಾಯಿತು ನಿನಗೆ, ಏನೇ ಮಾಡ್ತಿದ್ಯಾ ಇಲ್ಲಿ ನೀನು, ನಿಮ್ಮ ಕಾಲೇಜಲ್ಲಿ ರಾಕೆಟ್ ಬಿಡ್ದಲ್ಲ ಇಲ್ಲಿ ಬೇಡ ರಾಕೆಟ್ ಬಿಟ್ಕೊಂಡು ಹೊಗೆ ಮಾಡಿಸ್ತಿದ್ಯಾ, ಅಯ್ಯೋ ನಿನ್ಗೇನು ನನ್ನನ್ನು ರೇಗಿಸ್ತವ್ರೆ, ತಿಂದಿದ್ದು ನಿನಗೆ ಅರ್ಗದೇ ಇಲ್ವಾ ಅಂತ ಹೇಳ್ತಿರ್ತಾರೆ. ಅಲ್ಲ ಹಿಂಗೆ ಮನೆಯೆಲ್ಲ ಹಿಂಗೆ ಹೋಗಿ ಮಾಡಿಬಿಟ್ಟಿದ್ಯಾ, ಇವತ್ತು ನಾನೇ ಅಡುಗೆ ಮಾಡಿದ್ದೀನಿ, ಚಪಾತಿ ಪಲ್ಯ ಮಾಡ್ತೀನಿ, ಬಾ ನೀನು ಕೂತ್ಕೊ ಹುಡ್ತೀನಿ ಅಂತ ಹೇಳ್ತಾರೆ. ಏನು ನೀನಾ ಅಪ್ಪ, ನೀನು ಮಾಡಿರೋ ತಿಂದು ನಾನು ಬದುಕ್ತೀನ, ಏನ್ಗೆ ಯಾಕೆ ಇವೆಲ್ಲ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅದು ಪ್ರೇಮ ಅಕ್ಕ ಅಡುಗೆ ಮಾಡಿದ್ಲು, ಅದೆಲ್ಲ ಚೆಲ್ಲೋಯ್ತು, ಅದಕ್ಕೋಸ್ಕರ ನಾನು ಚಪಾತಿ ಮತ್ತು ಪಲ್ಯನ ಮಾಡಿದ್ದೀನಿ. ಹಬ್ಬ ತಿನ್ಬೋದಾ? ತಿನ್ಬೋದು, ಚೆನ್ನಾಗಿದೆ. ಅಲ್ಲ ಕಾವ್ಯ, ಆದರೂ ನನಗೆ ಭಯ ಆಗ್ತಿದೆ ಅಂತ ಹೇಳ್ತಾರೆ. ನೀನು ರಾಕೆಟ್ ಬಿಡೋಳು ಮೊದಲೇ ಇದೆಲ್ಲ ಮಾಡಿದ್ಯಾ? ಮಹಾದೇವ ನೀನು ಸುಮ್ಮನೆ ಹೋಗು ಕೂತ್ಕೊ, ಡೈನಿಂಗ್ ಟೇಬಲ್ ಮೇಲೆ ಅನ್ನ ಚಪಾತಿ ಸಾಂಬಾರು ಎಲ್ಲ ರೆಡಿ ಇದೆ, ಊಟ ಮಾಡಿವಂತೆ, ನಾನು ಹೋಗ್ಬಿಟ್ಟು ಹತ್ತೆ ಕರ್ಕೊಂಡು ಬರ್ತೀನಿ ಆಯಿತಾ ಅಂತ ಹೇಳ್ತಾರೆ. ಏನಪ್ಪ ಏನು ಮಾಡಿದ್ಯೋ ಗೊತ್ತಿಲ್ಲ ಅಂತ ಅಂದ್ಕೊಳ್ತಾನೆ. ಆದರೂ ಇವಳ ಕೈಲಿ ನಂಚೋ ಗೊತ್ತಾಗ್ತಿಲ್ಲ, ಅದು ಇವಳು ನಾನೇ ಬಡಿಸ್ತೀನಿ ಅಂತ ಹೇಳ್ತಿದ್ದಾಳೆ. ಇಂಥ ಚಾನ್ಸ್ ಎಲ್ಲಾದರೂ ಮಿಸ್ ಮಾಡ್ಕೋತಾರ, ಚೆನ್ನಾಗಿ ಇವತ್ತು ಬಾರಿಸದೆ ಅಂತ ಅನ್ಕೋತಿರ್ತಾಳೆ. ಇನ್ನೊಂದು ಕಡೆ ರಾಮ್ ಚೇಂಬರ್ಗೆ ಸ್ನೇಹ ಬರ್ತಾಳೆ. ರಾಮ್ ಮಾತಾಡು ರಾಮ್, ಪ್ಲೀಸ್ ಸಾರಿ ರಾಮ್, ಕ್ಷಮಿಸ್ಬಿಡು. ಏನು ಕ್ಷಮಿಸ್ತಾರೆ ನಿನ್ನನ್ನು? ನೀನು ಒಂದು ಪ್ರಾಣಗಳ ಜೊತೆ ಚಲಾಟ ಆಡಿದ್ಯಾ, ಆ ತಾತನ ಪ್ರಾಣ ಹೋಯ್ತಲ್ಲ ಮತ್ತೆ ತಂದ್ಕೊಡ್ತೀಯಾ, ಹುಡುಗನ ಕಾಲು ಹೋಯ್ತಲ್ಲ ಮತ್ತೆ ತಂದ್ಕೊಡ್ತೀಯಾ, ಇಲ್ಲ ತಾನೇ. ಮಾಡ್ಬೇಕಾರೆ ಫಸ್ಟು ನೆನಪಲ್ಲಿರಬೇಕು, ನಿನ್ನನ್ನು ಯಾವತ್ತೂ ಕೂಡ ನನ್ನ ಕ್ಷಮಿಸೋದಿಲ್ಲ ನಿನ್ನ, ದಯವಿಟ್ಟು ನನಗೆ ನಿನ್ನ ಮುಖ ಮಾತ್ರ ತೋರಿಸ್ಬೇಡ, ನನಗೆ ಅಸಹ್ಯ ಆಗುತ್ತೆ ನಿನ್ನ ಮುಖ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ರಾಮ್ ಬೈದ್ಬಿಟ್ಟು ಅಲ್ಲಿಂದ ಹೊರಟಾಗ್ತಾನೆ. ಅದೇ ಟೈಮ್ಗೆ ಸ್ನೇಹಗೆ ಒಂದು ಕಾಲ್ ಬರುತ್ತೆ. ಸರ್, ರಾಮ್ ಸರ್ ಅವ್ರ ಹೆಂಡ್ತಿ ಊಟ ತೊಗೊಂಡು ಬಂದಿದ್ದಾರೆ, ಫೋನ್ ಕೊಡ್ತೀರಾ ಅಂತ ಹೇಳ್ತಾರೆ. ಅವಳು ಯಾಕೆ ಇಲ್ಲಿಗೆ ಬಂದು ಮಾಡ್ತೀನಿ ಇವತ್ತು ಅವಳಿಗೆ ಸರಿಯಾಗಿ, ಅವಳು ಯಾರು ಇಲ್ಲಿಗೆ ಬರೋಕ್ಕೆ ಹೇಳಿದ್ದು, ಇನ್ನೊಂದು ಸಲ ನಾನು ಆಸ್ಪತ್ರೆಗೆ ಕಾಲಿಡಬಾರ್ದು, ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾನೆ. ಅಷ್ಟರೊಳಗೆ ಪ್ರೇಮ ಊಟ ತೊಗೊಂಡು ಅಲ್ಲಿಗೆ ಬಂದಿರ್ತಾನೆ. ಮಹಾದೇವ ಇನ್ನೊಂದು ಕಡೆ ಫುಲ್ಲು ಖುಷಿಯಾಗಿ ಜೋಶಾಗಿ ಹಾಡು ಹೇಳ್ಕೊಂಡು ಕೂತಿರ್ತಾರೆ. ಇವತ್ತೆಂಥ ಭೋಜನ ಇದು ಅಂತ ಹೇಳಿಬಿಟ್ಟು ಹಾಡು ಹೇಳ್ಕೊಂಡು ಹಾಗೆ ಕೂತಿರ್ತಾನೆ. ನಾನು ಇವತ್ತು ಅವಳ ಜೊತೆ ಬಡಿಸ್ಕೊಂಡು ತಿಂತಿದ್ದೀನಿ, ಹಬ್ಬ ಈ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೇಬಾರ್ದು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಕಾವ್ಯ ಆ ರತ್ಯನ ಕರ್ಕೊಂಡು ಬರ್ತೀನಿ. ಏನು ಇಷ್ಟೊಂದು ಖುಷಿಯಾಗಿದೆಯಾ, ಇವತ್ತು ಊಟ ಮಾಡಿದ್ದಾಳೆ, ಚೆನ್ನಾಗಿ ತಿಂದು ಬಾರಿಸ್ಬೇಕಮ್ಮ ಅಂತ ಹೇಳ್ತಿರ್ತಾರೆ. ಚಪಾತಿ ತಂದ್ಕೊಡ್ತೀನಿ ಬಿಸಿ ಬಿಸಿದು ತಿಂತಾ ಇರಿ ಅಂತ ಹೇಳಿಬಿಟ್ಟು ತಗೊಬಳಕ್ಕೆ ಅಂತ ಹೋಗ್ತಾಳೆ. ಇರೋ ಚಪಾತಿನ ಅವರಿಗೆ ಹಾಕ್ಬಿಟ್ಟು ಹೋಗ್ತಾಳೆ. ಆ ಚಪಾತಿನೋ ದೇವ್ರೇ ಗತಿ, ಪಾಪ ಬಡಿಸಿದಳಲ್ಲ ಅಂತ ಹೇಳ್ಬಿಟ್ಟು ಇವರು ತಿನ್ನಕ್ಕೆ ಅಂತ ಖುಷಿಯಾಗಿ ಹಾಕೋತಾರೆ. ನೋಡಿದರೆ ಚಪಾತಿ ಕೀಳಕ್ಕೆ ಆಗ್ತಿರಲ್ಲ, ಅಪ್ಪ ದೇವ ಅಷ್ಟು ಗಟ್ಟಿಗಿರುತ್ತೆ. ಏನಿದು ಇವಳ ಥರನೇ ಮಂಡಾಗಿದೆಯಲ್ಲಪ್ಪ ಚಪಾತಿ ಅನ್ಕೋತಿರ್ತಾನೆ. ಪಾಪ ಕಲ್ಯಾಣಿನೂ ಕೂಡ ತುಂಬ ಪ್ರಯತ್ನ ಮಾಡಿ ಕೀಳ್ತಾ ಇರ್ತಾರೆ, ಆಗದೆ ಎಲ್ಲ. ಆದರೂ ಕೂಡ ಮಹಾದೇವ ಬಿಡಲ್ಲ, ನೀನು ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ, ನಿನ್ನ ಥರನೇ ಗಟ್ಟಿಯಾಗಿದೆಯಲ್ಲ, ನಾನು ಇದನ್ನು ಬಿಡಿಸ್ತೀನಿ ಅಂತ ಹೇಳಿ ಅವ್ನ ಶಕ್ತಿ ಮೀರಿ ಆ ಚಪಾತಿನ ಬಿಡಿಸ್ತಾನೆ. ಅಮ್ಮೋ ಆ ಥರ ಅಲ್ಲ ಕಣಮ್ಮೋ, ನೀನು ಅಷ್ಟು ಹಂಗೆ ಕೇಳಿದ್ರೆ ಎಲ್ಲಿ ಬೀಳುತ್ತೆ, ಕೊಡಿಲಿ ನಾನು ಕಟ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿಕೊಡ್ತೇನೆ. ಏನೋ ಇದು ಇಷ್ಟೊಂದು ಶಕ್ತಿವಂತಾಗಿದೆಯಾ, ನನಗೆ ಕೀಳೋಕ್ಕೆ ಆಗಲ್ವಲ್ಲೋ, ಇಷ್ಟೊಂದು ಶಕ್ತಿವಂತಾಗಿದೆಯಾ, ಕೊಡಮಲ್ಲಿ ನಾನು ಕಿತ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಕಿತ್ಕೊಡ್ತಾನೆ. ಆದರೆ ಚಪಾತಿ ಒಳಗಡೆ ಹಾಕ್ತಾರೆ, ಫುಲ್ಲು ಕಡಿಯೋಕ್ಕಾಗ್ತಿಲ್ಲ. ಅಯ್ಯೋ ಏನೋ ಇದು ಹಿಂಗಿದೆ, ಖಾರ 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 ಥರ ಇರ್ತದೆ. ಇದು ಇವತ್ತಿನ ಸ್ಟೋರಿ. ಇದಿಷ್ಟು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.